ಜ್ಯೋತಿ ರೆಡ್ಡಿ ಮ್ಯಾಮ್ ಅವರ ಕೋರಿಕೆ ಮೇರೆಗೊಂದು कल्चरल एक्टिविटीज़ होते हैं, फिर जो है ना डांस होते हैं, यहाँ पर जो है ना इस तरह का कार्यक्रम किया गया, उसके बारे में क्या कहना है? ನಿಜಾಲು ಗೋಕುಳ ಗ್ರಾಮದಲ್ಲಿ ಹರಿಓಂ ಶಿಕ್ಷಣ ಸಂಸ್ಥೆ ಒಂದು ವಿನೂತನವಾಗಿರುವಂಥ ಕಾರ್ಯವನ್ನು ಮಾಡಿದೆ. ಇದು ನಾಡಿನ ಎಲ್ಲ ಶಾಲೆಗಳಿಗೆ ಒಂದು ಮಾದರಿಯಾಗಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕೇವಲ ಡ್ಯಾನ್ಸು ಮತ್ತೊಂದು ಮಗದೊಂದು ಮಾಡೋದಕ್ಕಿಂತ ಆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರ ಹಾಕೋದ್ರ ಜೊತೆಗೇ ಆ ಮಕ್ಕಳಿಗೆ ತಂದೆ ತಾಯಂದ್ರ ಮೇಲೆ ಒಂದು ಭಕ್ತಿಯನ್ನು ಬೀಳಬೇಕು ಅಂತಕ್ಕಂಥ ಭಾವದಿಂದ ಹರಿಓಂ ಶಿಕ್ಷಣ ಸಂಸ್ಥೆ ಒಂದು ವಿನೂತನವಾಗಿರುವಂಥ ಕಾರ್ಯವನ್ನು ಮಾಡಿದೆ. ಏನು ಅಂದರೆ ಅದು ಮಾತೃ ಪಿತೃ ಪಾದ ಪೂಜೆ ಅಂತಕ್ಕಂಥದ್ದು. ಬಹುಶಃ ಇಂಥ ಒಂದು ಶಿಕ್ಷಣ ಸಂಸ್ಥೆಗಳು ನಮ್ಮ ನಾಡಿನಲ್ಲಿ ಬೆಳೆದಿದ್ದೆ ಆದರೆ ನಮ್ಮ ಶಿಕ್ಷಣ ಸಂಸ್ಕಾರ ಸಂಸ್ಕೃತಿಗಳನ್ನು ಇನ್ನೂ ಹೆಚ್ಚರ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಆ ನಿಮಿತ್ತವಾಗಿ ನಮ್ಮ ದಿಲೀಪ್ ಗಿರಿ ಗೋಸಾಯಿ ಅವರು ಭಾಳ Sky Sunshine School. Step towards better future. Admissions are open. Hospital, Fertility and Mother Care, General Hospital with Scan Center beside Kamala Restaurant, Bus Stand Road, Basakalyan. ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಶಾಲೆಯಲ್ಲಿ ಆ ಶಿಕ್ಷಣ ಕೊಟ್ಟಿದ್ರೆ ಈ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೇ ಸಂಸ್ಕಾರ ಕೊಡುವಂಥ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಯಾವುದೇ ಒಂದು ಫಂಡು ಮತ್ತು ಏನಂತೀರಿ ನಾವು ಡೊನೇಷನ್ ಆಗಲಿ ಫೀಸ್ ಆಗಲಿ ಅವೇನೂ ಕೂಡ ತೆಗೆದುಕೊಂಡಿಲ್ಲ. ಒಟ್ಟಾರೆ ಮಕ್ಕಳ ಬದುಕನ್ನು ಹಸನಾಗಬೇಕು, ಮಕ್ಕಳು ಎತ್ತರ ಮಟ್ಟಕ್ಕೆ ಬೆಳಿಬೇಕು ಅಂತಕ್ಕಂಥ ಆಶಾಭಾವನೆ ಅಷ್ಟೇ. ಇಂಥ ಒಂದು ಹರಿಓಂ ಶಿಕ್ಷಣ ಸಂಸ್ಥೆಯ ಒಂದು ಕನಸೇನಿದೆ ಅದು ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಮುನ್ನಡೆಸ್ಕೊಂಡು ಹೋಗಿದರೆ ನಮ್ಮ ದೇಶ, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆ ಭಾಳ ಅಲ್ಲಿರೋ ಕಲಿಯುವಂಥ ಮಕ್ಕಳ ಒಂದು ಬುದ್ಧಿಮಟ್ಟ ಆಗಿರ್ಬೋದು, ಅವರ ಒಂದು ಸಂಸ್ಕೃತಿ ಆಗಿರ್ಬೋದು ಎತ್ತರ ಮಟ್ಟಕ್ಕೆ ಬೆಳೀತವೆ ಅಂತಕ್ಕಂಥ ಭಾವವನ್ನು ವ್ಯಕ್ತಪಡಿಸ್ತಾ ಇದೆ. सर अक्सर प्राइवेट स्कूल्स में जो है ना फीस ज़्यादा रहती है, जिसकी वजह से गरीबों के बच्चे जो है ना पढ़ नहीं सकते. फीस देने के लिए अगर लेट होता तो बच्चों को जो है ना बाहर खड़ा किया जाता है. दिलीप गिरी सर जो 21 साल से फ्री में बच्चों को पढ़ा रहे हैं, आरटीई भी नहीं ले रहे, तो इसके बारे में आप क्या कहेंगे? लोगों से क्या मैसेज देना चाहेंगे? ಯಾಕಂದರೆ ದುಡ್ಡಿಗಾಗಿ ಸಂಸ್ಥೆಗಳನ್ನು ಕಟ್ಟುವಂಥ ಇವತ್ತಿನ ದಿನಮಾನಗಳಲ್ಲಿ ಯಾವುದೇ ಒಂದು ಫಲಾಪೇಕ್ಷೆ ಅವ್ರದ್ದಿಲ್ಲ. ದುಡ್ಡು ಗಳಿಸಬೇಕು, ನಾನು ಎತ್ತರ ಮಟ್ಟಕ್ಕೆ ಆಗಬೇಕು ಅಂತಕ್ಕಂಥ ಭಾವ ಇಲ್ಲ. ಒಟ್ಟಾರೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದೇ ಒಂದು ಭಾವ ದಿಲೀಪ್ ಗಿರಿ ಗೋಸಾಯಿ ಅವ್ರದ್ದು. ಆ ನಿಮಿತ್ತವಾಗಿ ದಿಲೀಪ್ ಗಿರಿ ಗೋಸಾಯಿ ಅವರು ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಅಂದರೆ ಅಲ್ಲಿ ಕಲಿಯುವಂತಹ ಮಕ್ಕಳ ಬದುಕು ಹಸನಾಗಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶ. ಹೀಗಾಗಿ ಇಂಥ ಒಂದು ಶಾಲೆಗೆ ಇಲ್ಲಿ ಕಿಟ್ಟ ಆಗಿರ್ಬೋದು, ಇಲ್ಲಿ ಏನು ಗೋಕುಳ ಗ್ರಾಮದ ಆಜುಬಾಜು ಏನು ಊರುಗಳಿದ್ದಾವೆ ಆ ಮಕ್ಕಳಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ಜಾತಿ ಮತ ಪಂಥ ಭೇದ ಭಾವ ಇಲ್ಲ. ಈ ಶಿಕ್ಷಣ ಅಂದಾಗ ಎಲ್ಲರಿಗೂ ಕೂಡ ಸೀಮಿತವಾಗಿರುವಂಥದ್ದು. ಅಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿ ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಭಾಗದ ಅನೇಕ ಹಳ್ಳಿಯ ಮಕ್ಕಳಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಈ ಅವಕಾಶವನ್ನು ತಾವೆಲ್ಲರೂ ಕೂಡ ಉಪಯೋಗ ಮಾಡಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಮೂಲಕವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ.